ಕೊಂಡಿರ್ತಾರೆ ಅವರು. ದೆಹಲಿಗೆ ಹೋಗಿದ್ದಾರೆ ಈಗಲಾದರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್. ಸಂಪುಟ ಪುನರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಸರ್ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾಗತ್ತೆ. ಈಗ ಸೀನಿಯರ್ ಮಿನಿಸ್ಟರ್ಗಳು ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಎಚ್ ಕೆ ಪಾಟೀಲ್ ಅವರಾಗಲಿ, ಎಲ್ಲರೂ ಸೀನಿಯರ್ಗಳಿದ್ದಾರೆ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಅಲ್ಲಲ್ಲ, ಅದು ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಅವ್ರು ಕೊಂಡಿರ್ತಾರೆ ಅವರು. ದೆಹಲಿಗೆ ಹೋಗಿದ್ದಾರೆ ಈಗಲಾದರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್. ಸಂಪುಟ ಪುನರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಸರ್ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾಗತ್ತೆ. ಈಗ ಸೀನಿಯರ್ ಮಿನಿಸ್ಟರ್ಗಳು ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಎಚ್ ಕೆ ಪಾಟೀಲ್ ಅವರಾಗಲಿ, ಎಲ್ಲರೂ ಸೀನಿಯರ್ಗಳಿದ್ದಾರೆ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಅಲ್ಲಲ್ಲ, ಅದು ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಅವ್ರು ಕೊಂಡಿರ್ತಾರೆ ಅವರು. ದೆಹಲಿಗೆ ಹೋಗಿದ್ದಾರೆ ಈಗಲಾದರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್. ಸಂಪುಟ ಪುನರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಸರ್ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾಗತ್ತೆ. ಈಗ ಸೀನಿಯರ್ ಮಿನಿಸ್ಟರ್ಗಳು ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಎಚ್ ಕೆ ಪಾಟೀಲ್ ಅವರಾಗಲಿ, ಎಲ್ಲರೂ ಸೀನಿಯರ್ಗಳಿದ್ದಾರೆ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಅಲ್ಲಲ್ಲ, ಅದು ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ಅವ್ರು